ನಮಸ್ತೆ ಎಲ್ಲರಿಗೂ. ಕಳೆದ ಒಂದು ವಿಡಿಯೋದಲ್ಲಿ LBA ಕುರಿತಾದಂತೆ ಇದರ ಒಂದು ಅಡಿಯಲ್ಲಿ ನಾವು ಯಾವ ರೀತಿ ಘಟಕ ಪರೀಕ್ಷೆಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ಹಂಚಿಕೊಂಡಿದ್ದೆ. ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಈ LBA ಕುರಿತಾಗಿ ಏನೆಲ್ಲ ಡೌಟ್ಸ್ ಬರ್ತಿದೆ ಅಂತ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? ಪಾಠ ಆಧಾರಿತ ಮೌಲ್ಯಾಂಕನದ ಅಡಿಯಲ್ಲಿ ಘಟಕ ಪರೀಕ್ಷೆಯನ್ನು 25 ಅಂಕಗಳಿಗೆ ಮಾಡ್ಕೋಬೇಕು, 30 ಅಂಕಗಳಿಗೆ ಮಾಡ್ಕೋಬೇಕು? ಈ ಒಂದು ಡೌಟನ್ನು ನಾನು ಈ ಮೊದಲನೇ ವಿಡಿಯೋದಲ್ಲೇ ನಿಮ್ಮ ಹತ್ರ ವ್ಯಕ್ತಪಡಿಸಿದ್ದೆ. ನಾವೆಲ್ಲರೂ DSCRT ಅವರ ಲೈವ್ ಒಂದು ಪ್ರೋಗ್ರಾಮನ್ನು ಅಟೆಂಡ್ ಮಾಡಿದ್ವಿ ಅಲ್ವಾ? ಆ ಒಂದು ಪ್ರೋಗ್ರಾಮಿಂದ ನಾವೇನು ತಿಳ್ಕೊಂಡ್ವಿ? 25 ಅಂಕದ ಘಟಕ ಪರೀಕ್ಷೆಯನ್ನು ಮಾಡ್ಕೋಬೇಕು. ಅದರಲ್ಲಿ 21 ಅಂಕ ಏನಿದೆ ಅದು ಪಾಠ, ನಾವು ಯಾವ ಪಾಠ ಕಲಿಸ್ತಾ ಇರ್ತೀವೋ ಅದರ ಆಧಾರದ ಮೇಲೆ ಪ್ರಶ್ನೆಗಳು ಇರುತ್ತೆ. ಅದೇ ರೀತಿಯಾಗಿ 5 ಪ್ರಶ್ನೆಗಳನ್ನು 17 ಜಿಲ್ಲೆಗಳಲ್ಲಿ ಮರುಸಿಂಚನ ಅನ್ನೋ ಕಾರ್ಯಕ್ರಮ ಅನುಷ್ಠಾನದಲ್ಲಿದೆ. ಆ ಒಂದು ಮರುಸಿಂಚನ ಕಾರ್ಯಕ್ರಮದ ಅಡಿಯಲ್ಲಿ ಮಕ್ಕಳಿಗೆ ವರ್ಕ್ ಬುಕ್ ಅನ್ನು ನೀಡಲಾಗ್ತಿದೆ. ಆ ವರ್ಕ್ ಬುಕ್ದಲ್ಲಿರೋ 5 ಪ್ರಶ್ನೆಗಳನ್ನು ತೆಗೆದುಕೊಳ್ಬೇಕು ಅಂತ ತಿಳಿಸಿದ್ರು. ಅದೇ ರೀತಿಯಾಗಿ ನಾವು ಏನು ಮಾಡಿದ್ವಿ, 5 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡ್ಕೊಂಡ್ವಿ. ಇವಾಗ ನಾವು ನೋಡ್ಬೋದು ವಾಟ್ಸ್ಆ್ಯಪ್ ಗ್ರೂಪ್ಗಳೆಲ್ಲ 25 ಅಂಕದ ಅನೇಕ ರೀತಿಯಾದ ಕ್ವಶನ್ ಪೇಪರ್ಗಳು ಸಿಗ್ತಾ ಇವೆ. ಅದೇ ರೀತಿಯಾಗಿ LBA ಕುರಿತಾದಂತಹ ಒಂದು ಪೇಪರ್ ಆರ್ಟಿಕಲ್ ಏನಿದೆ ಅದರಲ್ಲಿ ಏನು ಬಂದಿತ್ತು, ಶಿಕ್ಷಣ ಪದ್ಧತಿಯಲ್ಲಿ ಹೊಸ LBA ಅನ್ನೋ ಪದ್ಧತಿ ಬರ್ತಾ ಇದೆ. ಈ ಒಂದು ಪಾಠ ಆಧಾರಿತ ಮೌಲ್ಯಾಂಕನದ ಅಡಿಯಲ್ಲಿ ಮಕ್ಕಳಿಗೆ 30 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡ್ಕೋಬೇಕು. ಅದರಲ್ಲಿ 25 ಪ್ರಶ್ನೆಗಳಿರುತ್ತೆ. 25 ಪ್ರಶ್ನೆಗಳ 30 ಅಂಕದ ಒಂದು ಘಟಕ ಪರೀಕ್ಷೆಯನ್ನು ಮಾಡ್ಕೋಬೇಕು ಅಂತ ಕೊಟ್ಟರು. ಅದೇ ರೀತಿಯಾಗಿ ಅವರು ಇದರಲ್ಲಿ ಸುಲಭ 65% ಮಾಡಬೇಕು. ಅದೇ ರೀತಿಯಾಗಿ ಸಾಮಾನ್ಯ 25%, ಕಠಿಣ 10%. ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು 25 ಪ್ರಶ್ನೆಗಳಿರುವಂತಹ, ಅದೇ ರೀತಿಯಾಗಿ 30 ಅಂಕಗಳಿರುವಂತಹ ಘಟಕ ಪರೀಕ್ಷೆಯನ್ನು ಮಾಡ್ಕೋಬೇಕು ಅಂತ ಕೊಟ್ಟಿದ್ರು. 5 ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವೆಬ್ಸೈಟ್ನಲ್ಲಿ ಹಾಕ್ತೀವಿ ಅಂತ ಹೇಳಿದ್ರಲ್ವಾ? ನಾನು ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಒಂದು ಸರ್ತಿ ಚೆಕ್ ಮಾಡಿದೆ ವೆಬ್ಸೈಟು, ಆದರೆ ಇನ್ನೂ ಹಾಕಿರಲಿಲ್ಲ. ಹಾಗಾಗಿ ಸಬ್ಸ್ಕ್ರೈಬರ್ ಒಬ್ಬರು ಕೂಡ ಇದೇ ರೀತಿಯಾಗಿ ಹಂಚ್ಕೊಂಡಿದ್ದಾರೆ. ಸರ್ 30 ಅಂಕಗಳು 25 ಪ್ರಶ್ನೆಗಳು ಅಂತ ಹಂಚ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಾನು ಯಾವ ಒಂದು ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾ ಇಲ್ಲ. ಯಾಕೆಂದರೆ ಸುಮ್ಮನೆ ಡೌಟಲ್ಲಿ ಇದ್ಕೊಂಡು ಏನಕ್ಕೆ ಬಿಡೋದು ಅಲ್ವಾ? ಎಷ್ಟು ಅಂಕಗಳಿಂದ ಮಾಡಿಕೊಂಡ್ರಿ ಅಂತ ಕಾಮೆಂಟ್ ಹಾಕ್ತೀರಾ? ಕುರಿತಾದಂತೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಖಂಡಿತ ನಾನು ಮುಂದಿನ ವಿಡಿಯೋದಲ್ಲಿ ಹಂಚ್ಕೊಳ್ತೇನೆ. ನಾನು ಏನಂತ ಅಂದ್ಕೊಂಡೆ ಅಂತ ಹೇಳಿದರೆ, ಈಗ ಮೊದಲನೇ ಪಾಠ ಹೇಗಿದ್ರೂ ನಮ್ಮದು ಮುಗ್ದಿದೆ. ಈಗ ಮಾಡೆಲ್ ಕ್ವಶನ್ ಪೇಪರಿಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಇನ್ನೂ ದಿನ ಕಳೆದು ಹೋಗುತ್ತೆ. ಹಾಗಾಗಿ ಈಗ 25 ಅಂಕಗಳು ಹೇಗಿದ್ರು DSCRT ಲೈವಲ್ಲಿ ನಾವು ಕೇಳ್ಕೊಂಡಿದ್ದೀವಿ. 25 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಮಾಡ್ಕೊಳ್ಳೋಣ. ಒಂದು ವೇಳೆ ಮಾಡೆಲ್ ಬೇರೆ ಥರ ಬಿಟ್ಟರೆ, 30 ಅಂಕಗಳಿಗೆ ಬಿಟ್ಟರೆ, ಆಗ ಮುಂದಿನ ಪಾಠದ ಒಂದು ಪ್ರಶ್ನೆ ಪತ್ರಿಕೆಗಳನ್ನು 30 ಅಂಕಗಳಿಗೆ ತೆಗೆದುಕೊಂಡು ಅದನ್ನು ಕಂಟಿನ್ಯೂ ಮಾಡ್ತಾ ಹೋದ್ರಾಯ್ತು ಅಂತ ಅಂದ್ಕೊಂಡೆ. ಈ ರೀತಿಯಾಗಿ ನನ್ನ ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚಿಕೊಂಡೆ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.